ನಿನ್ನೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ 3 ವರ್ಷದ ಒಂದು ಪುಟ್ಟ ಕಂದಮ್ಮ ಪ್ರಾಣ ಕಳ್ಕೊಂಡಿತ್ತು. ನಿಮಗೆಲ್ಲ ಗೊತ್ತಿರಬಹುದು. ಮಂಡ್ಯದಲ್ಲಿ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂತಹ ಘಟನೆಗಳು ನಡೆಯದಂತೆ ನಾವು ಇನ್ಮುಂದೆ ಕ್ರಮ ವಹಿಸುತ್ತೇವೆ. ಪೊಲೀಸರು ನಿನ್ನೆ ಮಾನವೀಯತೆಯನ್ನು ತೋರಲಿಲ್ಲ ಅಂತ ಗೃಹ ಸಚಿವರ ಮಾತು. ಮಂಡ್ಯದ ಘಟನೆ ಈ ರೀತಿ ಆಗಬಾರ್ದಾಗಿತ್ತು. ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ನಿನ್ನೆ ಬಾಲದಂಡಿ ಅವರು ಹೇಳ್ತಾ ಇದ್ರು, ಅವ್ರನ್ನ ಅವೈಜ್ಞಾನಿಕವಾಗಿ ಪೊಲೀಸರು ವಾಹನ ತಡೆಯೋದು ಬೇಡ. ಕೆಲವು ಕಡೆ ಅಂತೂ ಹೆಂಗೆ ಅಂತಂದರೆ ಬಿಡದೆ ನಿಂತು ಬಿಡ್ತಾರೆ ಪೊಲೀಸರು. ಅವ್ರ ಕರ್ತವ್ಯ ಅವ್ರು ಮಾಡಲಿ, ಬಟ್ ಮಾನವೀಯತೆಯ ಜೊತೆಗೆ ಕರ್ತವ್ಯವನ್ನು ಮಾಡಿ ಅಂತ ಅಷ್ಟೇ ಎಲ್ಲರೂ ಹೇಳೋದು. ಈಗ ನೋಡಿ, ಆ ಮಗುವನ್ನು ಕಳ್ಕೊಂಡು ಅವರ ಮನೆ ಒಂಥರ ಸ್ಮಶಾನ ಮೌನ. ತಡೆಯಲ್ಲ, 3 ವರ್ಷದ ಪುಟ್ಟ ಮಗು ಹೋಗ್ಬಿಡುತ್ತೆ ಅಂತಂದರೆ, ಅದು ಕೈಯಲ್ಲೇ ಹೋಗ್ಬಿಡ್ತು ಅಂತಂದರೆ, ಯಾವುದೋ ಪ್ರಮಾದದಿಂದ ಹೋಗ್ಬಿಡ್ತು ಅಂತಂದರೆ ಆ ದುಃಖ ತುಂಬ ವರ್ಷಗಳ ತನಕ ಕಾಡ್ಬಿಡುತ್ತೆ ಆ ತಂದೆ ತಾಯಿಗೆ. ಹಾಗಾಗಿ ಸ್ವಲ್ಪ ಮಾನವೀಯತೆಯಿಂದ ಇರಬೇಕಾಗಿತ್ತು. ನೋಡಿ, ಅಲ್ಲೇ ಮಗು ಹೋಗ್ತಾ ಇರೋ CCTV ದೃಶ್ಯಾವಳಿಗಳು ಕೂಡ ನಿಮಗೆ ಕಾಣಿಸ್ತಾ ಇದೆ. ಮೊದಲೇ ಆ ಮಗುಗೆ ನಾಯಿ ಕಚ್ಚಿತ್ತು. ಟ್ರೀಟ್ಮೆಂಟ್ಗೆ ಅಂತ ಮದ್ದೂರಿಗೆ ಬರ್ತಾರೆ, ಬಟ್ ಆಗಲಿಲ್ಲ. ಮದ್ದೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ನಿಜಕ್ಕೂ ಕೂಡ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಸ್ವಲ್ಪ ಆದರೂ ಕೂಡ ಅವರು ಸರಿಯಾದ ಕ್ರಮ ತಗೊಂಡಿದ್ರೆ, ಅಂದರೆ ಆ ತಂದೆ ತಾಯಿಗಳಿಗೆ ಆ ವೆಹಿಕಲ್ ನಿಲ್ಲಿಸುವಾಗ ಮೋಟ್ರ್ ಬೈಕ್ ನಿಲ್ಲಿಸಿದ್ದು ಸರಿಯಾಗಿ ನಡ್ಕೊಂಡಿದ್ರೆ ಆ ಮಗುನೂ ಸಾಯ್ತಿರಲಿಲ್ಲ ಮತ್ತು ಆ ತಂದೆ ತಾಯಿಗಳಿಗೂ ಕೂಡ ಪೆಟ್ಟುಗಳು ಬೀಳ್ತಾ ಇರಲಿಲ್ಲ. ಇದು ಭಾಳ ದುರದೃಷ್ಟಕರ. ಸಾರ್ವಜನಿಕ ವಲಯದಲ್ಲಿ ಇಂಥ ಘಟನೆಗಳು ಖಂಡಿತವಾಗಿ ಆಗಬಾರ್ದು. ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೆ ಆ ಪೊಲೀಸ್ನವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳೋದಕ್ಕೆ ಸೂಚನೆ ಕೊಡ್ತೇನೆ ಈಗ. ಮತ್ತು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ಆಗದಾಗೆ ಇಡೀ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ. ಬೆಂಗಳೂರಿನಲ್ಲಿ ಇವತ್ತು 11 ಗಂಟೆಗೆ ಮೀಟಿಂಗ್ ಕೂಡ ಕರೆದಿದ್ದೇನೆ. ಆ ಮೀಟಿಂಗ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಂಥ ಘಟನೆಗಳು ಯಾವುದು ಕೂಡ ನಡೀಬಾರ್ದು ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತೇನೆ. ಅವೈಜ್ಞಾನಿಕವಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಗೃಹ ಸಚಿವರೇನೋ ಈ ರೀತಿ ಘಟನೆ ಆಗಬಾರ್ದಾಗಿತ್ತು, ಎಲ್ಲರೂ ತಲೆ ತಗ್ಗಿಸುವಂತಹ ವಿಚಾರ ಅಂತ ಹೇಳಿದ್ರು. ಬಟ್ ಈ ಥರ ಆಗದೇ ಇರೋ ಹಾಗೆ ಮುಂದಿನ ಕ್ರಮಗಳು ಏನು, ಮತ್ತು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವ್ರಿಗೆ ಏನು ಶಿಕ್ಷೆ ಅಂತ? ಅರವಿಂದ್, ನಿನ್ನೆ ಮಂಡ್ಯದಲ್ಲಿ ನಡೆದಿರುವಂತಹ ದುರ್ಘಟನೆ ಜೊತೆಗೆ ಟ್ರಾಫಿಕ್ ಪೊಲೀಸರ ಆ ತರದ ವರ್ತನೆ, ಇದನ್ನ ಗೃಹ ಇಲಾಖೆ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು 11ವರೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ACP ಮತ್ತು ಅವರ ಮೇಲಿನ ಹಂತದ ಅಧಿಕಾರಿಗಳ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಆ ಸಮಸ್ಯೆ ಜಾಸ್ತಿ. ಮಂಡ್ಯದಲ್ಲಿ ನಿನ್ನೆ ದುರ್ಘಟನೆ ಆಗಿರುವಂತದ್ದು. ಜೊತೆಗೆ ಆ ದುರ್ಘಟನೆಯನ್ನ ತೀವ್ರವಾಗಿ ಗೃಹ ಸಚಿವರು ಖಂಡನೆ ಮಾಡಿದ್ದಾರೆ. ನಿನ್ನೆ ಪೋಷಕರು ಅಷ್ಟೆಲ್ಲ ಹೇಳ್ತಿದ್ರು ಕೂಡ ಪೊಲೀಸರು ಅದನ್ನ ಬಿಡದೇನೆ ಅವ್ರನ್ನ ತಡೆದಿರುವಂತದ್ದು. ಅದರಿಂದಾಗಿ ಈ ತರ ಘಟನೆ ಆಗಿದೆ. ಇದು ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ತಲೆ ತಗ್ಗಿಸುವಂತ ಘಟನೆ ಅಂತಾನು ಕೂಡ ಒಪ್ಕೊಂಡಿದ್ದಾರೆ. ಆ ಪೊಲೀಸರನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ, ಶಿಸ್ತು ಕ್ರಮ ತೆಗೆದುಕೊಳ್ತೇವೆ. ಜೊತೆಗೆ ಈ ತರದ ಘಟನೆಗಳು ಮತ್ತೆ ಆಗದಂತೆ ಕ್ರಮ ವಹಿಸ್ತೇವೆ. ಇವತ್ತಿನ ಸಭೆಯಲ್ಲಿ ಕೆಲವು ಸೂಚನೆಗಳನ್ನ ಕಠಿಣವಾಗಿ ರವಾನೆ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಿನ್ನೆಯ ಘಟನೆಯಿಂದಾಗಿ ಏನೆಲ್ಲ ಅವಾಂತರಗಳಾಗ್ತಾವೋ, ಜೊತೆಗೆ ಎಲ್ಲೆಲ್ಲೋ ನಿಂತ್ಕೊಳ್ತಾರೆ ಮೂಲಲ್ಲಿ ಪೊಲೀಸರು ಅವೈಜ್ಞಾನಿಕವಾಗಿ ವಾಹನ ಸವಾರರನ್ನ ತಡೀತಾರೆ, ಇವೆಲ್ಲ ಆಗ್ಬಾರ್ದು. ಒಂದು ಪದ್ಧತಿ ಇದೆ, ಅದಕ್ಕಾಗಿ ಆ ಪದ್ಧತಿಯನ್ನೇ ಅನುಸರಿಸಬೇಕು. ಜೊತೆಗೆ ಸಾರ್ವಜನಿಕರು ಕೂಡ ನಿಯಮಗಳನ್ನ ಪಾಲಿಸಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಈ ಒಂದು ಘಟನೆಯಿಂದ ಒಂದು ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಮುಜುಗರ ಆಗಿರುವಂತದ್ದು. ಕಠಿಣ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ಪರಮೇಶ್ವರ್ ಹೇಳಿದ್ದಾರೆ. ಅರವಿಂದ್. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.